ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಂಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ. ಈ ಅಜ್ಜಿಯಂದಿರ ಜೀವನದ ರಹಸ್ಯ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಖುಷಿಯಾಗಿರೋ ಕ್ಷಣ ಯಾವುದು? ಅಯ್ಯೋ ನಮ್ಗೆ ಯಾವಾಗ್ಲೂ ಖುಷಿ ಇಲ್ಲ. ಆ ಕಾಲದಲ್ಲೂ ಆ ಕಾಲದಲ್ಲಿ ಯಾವಾಗ್ಲೂ ಖುಷಿ ಇಲ್ಲ. ಕಷ್ಟವೇ ನಮ್ದೇನು ಇತ್ತಿಲ್ಲ ಕಣಪ್ಪ. ಅವತ್ತು ನಮ್ಗೆ ಉಣ್ಣಕ್ಕೆ ಅವತ್ತು ಇಟ್ಟಿಲ್ಲ. 6 ಜನ ಅಕ್ಕ ತಂಗಿಯರು ಅಣ್ಣ ತಂದಿರಲ್ಲವ, ನಮ್ಮ 6 ಜನಕ್ಕೂ ನಮ್ಗೆ ಉಣ್ಣಕ್ಕೆ ಇಟ್ಟಿಲ್ಲ. ಅವತ್ತು ನಾವು ಏನಿದ್ರು ಸೊಪ್ಪು ಹೊಲದಲ್ಲಿ ಮೂಲಂಗಿ ಕಿತ್ಕೊಬರೋದು, ಖಾರ ಮಾಡ್ಕೊಳ್ಳೋದು, ಕಾಸಕ್ಕೆ ಇದ್ಕೊಬರೋದು, ದೊಡ್ಡದಿಲ್ಲಿ ಒಜ್ಕೊಳ್ಳೋದು, ಒಳ್ಕಲ್ಲಿ ಆಡ್ಸ್ಕೊಳ್ಳೋದು, ರೊಟ್ಟಿ ಹಾಕೊಳ್ಳೋದು, ಈ ಸ್ಥಿತಿಲಿ ಇದ್ದೋ ನಾವಾಗ. ಆ ಕಾಲದಲ್ಲಿ ಯಾವ ಥರ ತಿಂಡಿ ತಿನಿಸುಗಳನ್ನು ನೀವು ರೆಡಿ ಮಾಡ್ತೀರಿ? ತಿಂಡಿ ತಿನ್ನು ಹೊಲದಲ್ಲಿ ಕಾಟಕ್ಕೆ ಇದ್ಕೊಬರೋದು, ಉಜ್ಕೊಳ್ಳೋದು, ಅವ್ರು ರೊಟ್ಟಿ ಹಾಕೊಳ್ಳೋದು, ಅದು ತಿನ್ನೋದು, ಕಾಲ ಮಾಡೋದು. ಗೆಳೆಯರು ಗೆಳತಿಯರು ಎಲ್ಲ ಹೇಗಿದ್ರು? ನಿಮ್ಮ ಜೊತೆ ಹೆಂಗಿದ್ರು? ನಿಮ್ಮ ಜೊತೆಗಾತಿರು ಹೆಂಗಿದ್ರು ಅದನ್ನ ಹೇಳಿ ಸ್ವಲ್ಪ. ನಮ್ಮ ಜೊತೆಗತ್ತಾರು ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ನಾವು 10 ಜನ 15 ಜನ ಜೊತೆಲಿದ್ದವು. ಹಂತಲ ಮರ ಹತ್ತವು, ಹಂತಲನ್ನು ಕೆಡಿಕೊಂಡು ತಿನ್ನವು, ಮಾವಿನ ಮರ ಹತ್ತವು, ಮಾವಿನಕಾಯಿ ಕೆಡಿಕೊಂಡು ತಿನ್ನವು. ಆಗ ಬಡಸ್ತಾನ ಅಂದ್ರೆ ಬಡಸ್ತಾನವೇ ಕಣಪ್ಪ ನಮಗೆ. ಆಗ ಇಸ್ಕೂಲು ಇತ್ತು. ಇಸ್ಕೂಲ್ ಇದ್ರು ನಮ್ಮನೆ ಇಸ್ಕೂಲಿಗೆ ಸೇರ್ಸೋಟು ಅವ್ರಿಗೆ ಇಲ್ಲ. ನೀವು ಮದುವೆ ಆದ ನಂತರ ನಿಮ್ಮ ಜೀವನವನ್ನು ಹೇಗೆ ಸಾಗಿಸ್ತೀರಿ? ನೀವು ಹೇಗೆ ಮುಂದೆ ತಂದ್ರಿ? ಏನು ದೊಡ್ಡಪ್ಪಂತ ಸಾಗಿಸ್ತೀವಲ್ಲ, ಇನ್ನೇನಪ್ಪ ಮಾಡೋದು. ಅದೇ ಹೇಗೆ ನಡೆಸಿದ್ರಿ ಅಂತ? ಭತ್ತ ಕುಟ್ಟೋದು, ರಾಗಿ ಬೀಸೋದು, ಬೆಳಗಾನ ಹೊತ್ತು ಗೆದ್ದು ಕೂಲಿಗೆ ಹೋಗೋದು. ಆ ಥರ ಜೀವನ ನಮ್ಮದು. ಅತ್ತೆ ಮಾವ ಮೈದಿರು 5 ಜನ, ಅತ್ತೆನ ಮೈದಿರು ನಾದ್ನೀರು ಎಲ್ಲರೂ ಜೊತೆಲಿದ್ದವು. ನಾವು ಹತ್ತಿ ಹಾಕೋವು, ಹತ್ತಿ ಬಿಡ್ಸಕ್ಕೆ ಹೋಗೋವು, ನಾಟಿ ಹಾಕೋವು, ನಾಟಿ ಮಾಡೋರು, ನಾಟಿ ಹಾಕಕ್ಕೆ ಹೋಗೋವು. ನಿಮ್ಮ ದೊಡ್ಡಪ್ಪ ಎಂಟೆಂಟೆಲೇ ಹೊಡಿಯೋರು, ಗುಡಿ ಗುಡಿಯಲ್ಲ ಅಂತ. ಆಮೇಲೆ ಪೈರು ನೆಟ್ಗೆ ಹಾಕುವಂತ ಪೈರಲ್ಲೇ ತಿರ್ಕೊಬಿಡಿಯೋರು. ಆ ಥರ ಜೀವನ ಕಳೆದು. ಜೀವನ ಹೇಗೆ ಕಳೆದ್ರಿ? ಚಿಕ್ಕದಲ್ಲಿ ತಾಯಿ ಸೇರೋದು. ನಾವು 4 ಜನ ಹುಡುಗಿರಯ್ಯ, ಅವ್ರನ್ನ 4 ಜನ ಸಾಕಾಕಿಲ್ಲ ಅಂತ ತಗೊಂಡೋಗಿ ನನ್ನ ಕಂಡವ್ರ ಮನೆಗೆ ಜೀತಕ್ಕೆ ಇರಿಸಿದ್ರು. ಜೀತಕ್ಕೆ ಇದ್ಮೇಲೆ ಅಲ್ಲಿ ಎಮ್ಮೆ ಕಾಯ್ಕೊಂಡಿದ್ದೆ, ಎಮ್ಮೆ ಮೇಯಿಸ್ತಿದ್ದೆ. ಆಮೇಲೆ ಸಂಡಿ ಎತ್ತೀವ್ನಿ, ಆ ಕೊಟ್ಟು ತಿರ್ತಪ್ಪ ಉಣ್ಣಿವ್ನಿ. ಸಂದು ಎಮ್ಮೆ ಮೇಯಿಸ್ಕೊಂಡು ಮನೆಗೆ ಬರೀವ್ನಿ. ಸಂಜೆಲ್ಗೆ ಇಷ್ಟಪ್ಪ ಕೊಟ್ಟು ತುಂಡ್ಬಿಟ್ಟು ಸುಮ್ಮನೆ ಮನೆಗೆ ಕೊಡಿವ್ನಿ. ಕಾಲದಲ್ಲೆಲ್ಲ ಎಷ್ಟು ವರ್ಷಕ್ಕೆಲ್ಲ ಮದುವೆ ಮಾಡ್ತಿದ್ರು? ನಮ್ಮ ಕಾಲದಲ್ಲೆಲ್ಲ ಮದುವೆ ಆಗಿರೋದು 15-16 ವರ್ಷ. ಆಗ ಇನ್ನೊಬ್ಬರ ಮನೆ ಕಸ ಆಗ್ತಿದೆ. ಮದುವೆ ಆದಾಗ ಇನ್ನೊಬ್ಬರ ಮನೆ ಉತ್ತನಹಳ್ಳಿಲಿ ಕಸ ಸುರಿತಿದೆ. ಆ ಕಷ್ಟಮಂಕ್ರಿ ಮೂಲೆಯಲ್ಲಿ ಮಾಡಕ್ಬಿಟ್ಟು ಸಂಜೆ ಗಂಟ ಖಾರದ ಪುಡಿ ಹಿಡ್ದು ರಾಗಿ ಭತ್ತ ಕುಟ್ಟಿ ಖಾರದ ಪುಡಿ ಹಿಡ್ದು ಎಲ್ಲಾನು ಮಾಡ್ಬಿಟ್ಟು ಸಂಜೆಗೆ ಬಂದು ಆಸೆ ಮೇಲೆ ಕೂತ್ಕೊಂಡೆ. ಅಜ್ಜಿ, ನಿಮ್ಮ ಈಗೆಲ್ಲ ವೆರೈಟಿ ತಿಂಡಿಗಳೆಲ್ಲ ಬಂದೈತಲ್ಲ, ಅವಾಗೆಲ್ಲ ನೀವು ಏನು ಮಾಡ್ತಿದ್ರಿ? ಬೆಳಗ್ಗೆ ಎಲ್ಲ ನಾಷ್ಟ ಆ ಥರ ಎಲ್ಲ ಏನು ಮಾಡ್ತಿದ್ರಿ? ನಾಷ್ಟ ಅದಿತ್ತ? ಆ ಕಡೆ ಆಗೆಲ್ಲ ನಾಟ ಇದ್ದಿಲ್ಲಪ್ಪ, ಯಾವ ನಾಷ್ಟನೂ ಇದ್ದಿಲ್ಲ, ಏನಿಲ್ಲ. ಬೆಳಿಗ್ಗೆ ಎದ್ರು ಅಂದ್ರೆ ರೊಟ್ಟಿ, ಹಣ್ಣು ಸೊಪ್ಪು, ಹುಳ್ಳಿಕಾಳು ಸಾರು. ಎದ್ದು ಹೊಲಕ್ಕೆ ಕೆಲ್ಸಕ್ಕೆ ಹೋಗೋದು ಜೊತೆಲಿ. ಸಂಜೆ ಗಂಟ ಜೊತೆಗತ್ತಿರೆಲ್ಲ ಕೆಲಸ ಮಾಡ್ಕೊಬರೋದು. ಸಂಜೆಲಿ ಬರೋದು, ರಾಗಿ ಬೀಸೋದು, ಮುದ್ದೆ ಮಾಡೋದು, ಉಣ್ಣೋದು, ಮನ್ಗೋದು, ಬಟ್ಟೆ ಸೆಣಿಯೋದು, ಕೆಲ್ಸಕ್ಕೆ ಹೋಗೋ ಗಂಟ ಈ ಕೆಲಸ ನಮ್ಮದು. ನಿಮ್ಮ ಆಚಾರ ವಿಚಾರ ಹೇಗಿತ್ತು ಆ ಕಾಲದಲ್ಲಿ? ಆ ಕಾಲದಲ್ಲಿ ಅಪ್ಪ ಅಂದರೆ ಉಣ್ಣಕ್ಕೆ ಇಟ್ಟೇ ಇಲ್ಲ, ಉಟ್ಕೊಳಕ್ಕೆ ಬಟ್ಟೆನೇ ಇಲ್ಲ, ಗೊತ್ತಾಯ್ತಾ? ಕಳ್ಳೆ, ಖಾರೆಕಾಯಿ ತಂದು, ಹಣ್ಣು ಸೊಪ್ಪು ತಂದು ಬೇಯಿಸ್ಕೊಂಡು ತಿಂತಿದ್ದೋ. ಆಚಾರ ವಿಚಾರ ಅಂತಂದರೆ ಅಪ್ಪ ಆಗ ಭಾಳ ಬಡಿಸ್ತಾನ ಕಣಪ್ಪ. ಹಿಟ್ಟೇ ಇಲ್ಲ ಕಣಪ್ಪ. ಬಟ್ಟೆ ಉಟ್ಕೊಳಕ್ಕೆ ಒಂದು ಕಡೆ ಉಟ್ಕೊಂಡು ಒಂದು ಕಡೆ ಒಣಗಾಕೋ, ಒಂದು ಕಡೆ ಉಟ್ಕೊಂಡು ಇನ್ನೊಂದು ಕಡೆ ಒಣಗಾಕೊಡವು ಕಣಪ್ಪ. ಅಷ್ಟು ಕಷ್ಟ ಬಿದ್ದೀವಿ ಕಣಪ್ಪ. ಆ ಕಾಲದಲ್ಲಿ ನಮ್ಮ ಕಷ್ಟ ಅಂದರೆ ಆ ಪರಮಾತ್ಮನ ಮೇಲೆ ತೃಪ್ತಿ ಆಗಬೇಕು, ಅಷ್ಟು ಇಷ್ಟು ಅಲ್ಲ. ಹಾಗೆ ಆ ಕಾಲದಲ್ಲಿ ಹೇಗಿತ್ತು, ಈ ಕಾಲದಲ್ಲಿ ಹೇಗಿದೆ ಅಂತ ಸ್ವಲ್ಪ ಹೇಳ್ಬೋದು? ಈ ಕಾಲದಲ್ಲಿ ಸ್ವಲ್ಪ ಅಪ್ಡೇಟಲ್ಲಿ ಆಗಿದೆ. ಈ ಕಾಲದಲ್ಲಿ ಹೇಗಿರ್ಬೋದು ಅಂತ ಹೇಳ್ಕೊಡ್ಬೋದು? ಹಂಗೆ ನಿಮ್ಮ ಸಂದೇಶ ಹೇಗೆ ಕೊಡ್ತೀರಾ ನೀವು? ಏನು ಈ ಕಾಲದಲ್ಲಿ ಏನು ಗೇಯಕ್ಕೆ ಹಾಕಿದ್ರೆ ಮುಲೆ ಕೂತೀವಿ, ಏನು ಮಾಡೋಕ್ಕಾಯ್ತದ ನಮ್ಮ ಕೈಲಿ? ಅಲ್ಲಲ್ಲ, ನಮಗೆ ಈಗಿನ ಪೀಳಿಗೆಗೆ ಹಿಂದಿನ ಪೀಳಿಗೆಗಿತ್ತು, ಈಗಿನ ಪೀಳಿಗೆಗೆ ಹೆಂಗೆ ನೀವು ಯಾವ ರೀತಿ ಸಂದೇಶ ಕೊಡ್ತೀರಾ ಅಂತ? ಸಂದೇಶ ಕೊಡ್ತೀವಿ ಅಂತಂದರೆ ನಾವೆಲ್ಲ ಆಗೆಲ್ಲ ಕಷ್ಟ ಬಿದ್ದು ನಮ್ಮ ಕಷ್ಟ ನಿಮಗೆ ಬರಬಾರ್ದು. ನೀವು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ನಿಮ್ಮ ಬುದ್ಧಿ ನೀವು ಚಲಾಸ್ ಮಾಡಿ ಅಂತ ನಾವು ಹೇಳ್ಕೊಡ್ತೀವಿ ಕಣಪ್ಪ. ನಿಮ್ಮ ಕಾಲದಲ್ಲಿ ಪೊಲೀಸು ಕೋರ್ಟು ಅಂತ ಅಲಿತಿದ್ರು, ಇಲ್ಲ ಯಜಮಾನ್ರುಗಳೇ ಊರಲ್ಲಿ ಕೂತ್ಕೊಂಡು ಕಟ್ಟೆಗಳಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಿದ್ರು? ಅಪ್ಪ ಕಟ್ಟೆಗಳೆಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ತಿದ್ದು. ಅದು ಅವತ್ತು ಹಾಕೋರು ನಾನು ಹಾಕ್ತೀನಿ ಅಂತ, ಯಾರು ಹಾಕೋರು ನಮ್ಮ ಗೌಡ್ರು ನಾನು ಹಾಕ್ತೀನಿ ಅಂತ ಹಾಕೋರು. ನಮ್ಮ
ನಮ್ಮ ಗೌಡ್ರಿಗೆ ನಾನೇ ಓಟ್ ಹಾಕ್ತಿದ್ದೀನಿ. ದೇವ್ರ ಮೇಲೆ ಭಕ್ತಿ ಇದೆ, ಯಾವ ಥರ ಇದೆ, ಎಷ್ಟು ಭಕ್ತಿ ಇದೆ ನಿಮಗೆ? ಆ ಪರಮಾತ್ಮನ ಮೇಲೆ ಹಗಲು ರಾತ್ರಿ ಎಲ್ಲ ನಾ ಪರಮಾತ್ಮನ ಕೈ ಮುಗ್ಕೊಂಡೇವ್ನಿ. ನಮ್ಮ ಮಂದೇವ್ರಿಗೂ ಕೈ ಮುಗಿದ್ದೀನಿ, ಆ ಪರಮಾತ್ಮನಿಗೂ ಕೈ ಮುಗಿತಾಯಿನಿ. ನನಗೆ ಶಕ್ತಿ ಕೊಡು, ಸಾಮರ್ಥ್ಯ ಕೊಡು, ನನಗೆ ನೇತ್ರ ಕೊಡು. ನಾನು ನೀರಾಗ ಅಂಟವೆ ನನ್ನ ಕರ್ಕೊಂಡೋಗಿ ಮೇಗ್ ತೆಳ್ಳಗೆ ಅಂಟವೆ, ನನಗೆ ಬಲ ಕೊಟ್ಟು ನೀನು ಸಾಕಪ್ಪ. ಈಗ ಚಿತ್ರದನ್ನ ಅಂತಾರೆ, ಅದಿಲ್ಲ ನಮ್ಗೆ. ಆ ಕಾಲದಲ್ಲಿ ಕುಂಬಳಕಾಯಿ ನನ್ನ ಮತ್ತು ಬಾತು ಇಲ್ಲ, ಆ ಕಡೆ ದ್ವಾಸನೂ ಇಲ್ಲ. ಈಗ ಕಿಚಡಿ, ಈ ನಮ್ಮ ಕಾಲದಲ್ಲಿ ಕಿಚಡಿ, ಕುಂಬಳದನ್ನ, ಕಿಚಡಿ, ಕಾಯಿ ಕಿಚಡಿ, ಆಮೇಲೆ ರೊಟ್ಟಿನೂ ಇತ್ತು, ದೋಸೆನೂ ಇತ್ತು, ಮತ್ತು ಚಕ್ಲಿನೂ ಮಾಡ್ತಿದ್ದೋ, ವಡೆನೂ ಮಾಡ್ತಿದ್ದೋ, ಒಬ್ಬಟ್ಟು ಮಾಡ್ತಿದ್ದೋ. ಇನ್ನು ಈ ಕಡೆ ಈ ತಿಂಡಿ ಅಷ್ಟು ಆಗ ನಮ್ಗೆ ತಿಂಡಿ ಇಲ್ಲ ಕಣಪ್ಪ. ಹಾಂ, ಹಿಂದಿನ ಕಾಲದಲ್ಲಿ ನೀವು ಮನೇಲಿ ಎಷ್ಟು ಜನ ವಾಸ ಮಾಡ್ತಿದ್ರಿ? ಅಪ್ಪ ಹಿಂದ್ಲ ಕಾಲದಲ್ಲಿ ಅಂದರೆ ನಾವು ನಮ್ಮ ಅಪ್ಪನಿಗೆ 2 ಜನ ಹೆಡ್ತಿರು. 2 ಜನ ಹೆಡ್ತಿರಾದ್ರೂ ನಾವು ಹಿರಿಯ ಹೆಡ್ತಿ ಮಕ್ಕಳು 4 ಜನ ಹುಡುಗಿರಯ್ಯ. 4 ಜನ ಹುಡುಗಿರಾದ್ರೆ 4 ಜನ ಹುಡುಗರಾದ್ರೆ ನಮ್ಮ ಅಪ್ಪನಿಗೆ ಬಡಿಸ್ತಾನ, ನಮಗೂ ಬಡಿಸ್ತಾನ. ಉಣ್ಣಕ್ಕೆ ಇಟ್ಟಿಲ್ಲ. ಆಗ ನಾವು ಕೂಲಿ ಮಾಡಿ ನಾವು ತಂದು ನಮ್ಮ ಅಪ್ಪನೂ ಸಾಕಬೇಕು, ನಾವು ಜೀವನ ಮಾಡ್ಕೋಬೇಕು. ನಮಗೆ ಗೊತ್ತಿಲ್ದಂಗೆ ನಮ್ಮಪ್ಪ 2 ಆಳು ಹೆಡ್ತಿರು ಮಾಡ್ಕೋತು. ಅವಳಿಗೂ 4 ಜನ ಹೆಣ್ಮಕ್ಳದು. ಆದ್ರೆ ನಾವು ನಮ್ಮ ಅಪ್ಪನಿಗೆ 12 ಜನ ಮಕ್ಕಳು, ಹೆಣ್ಣು ಗಂಡೆಲ್ಲ ಸೇರಿ ನಾವು 12 ಜನ ಇವಿ. ನಾವೆಲ್ಲ ಒಂದೇ ಮನೇಲಿ ಇತ್ತಿಲ್ಲ. ಅವ್ರವ್ರ ಮನೇಲಿ ಅವರು ನಮ್ಮನ್ನ ಸಂದರ್ಭಗಳಲ್ಲಿ ಬಂದಾಗ ನೀವೆಲ್ಲ ಹೇಗೆಲ್ಲ ತಯಾರಿಗಳು ಮಾಡ್ತಿದ್ರಿ? ಯಾವ ಥರ ಎಲ್ಲ ತಿಂಡಿ ತಿನಿಸ್ಗಳು, ಹಂಗೆ ಯಾವ ಥರ ಎಲ್ಲನೂ ನೀವು ನಿಮ್ಮ ನೆಂಟರು, ನಿಮ್ಮ ಫ್ಯಾಮಿಲಿಗಳೆಲ್ಲ ಹೇಗೆ ಕರಿತಿದ್ರಿ? ಜಾತ್ರೆಗಳನ್ನು ಹೇಗೆ ಸಂಭ್ರಮಿಸ್ತಿದ್ರಿ ನೀವು? ಜಾತ್ರೆಗೆ ಅಂದರೆ ಎದ್ದು ತಾರಿಸಿ ಗುಡಿಸಿ ಮತ್ತು ದೇವ್ರಿಗೆ ದೀಪ ಕಸಿ, ಅದಕ್ಕೆ ಹಣ್ಣು ಕಾಯಿ ಹೊಡೆದು ನಂಟ್ರಿಗೆ ಹೇಳಿ, ನಮ್ಮ ಹೆಜ್ಜುರಯ್ಯನ ಜಾತ್ರೆಗೆ ಹೋಗಿ ತೇರೇರೇ ದಿವಸ ನಾವು ಅಲ್ಲಿ ಮರಿ ಕಡ್ದು ತೆಳಗೆ ಮಾಡಿ, ಅಲ್ಲಿ ಅವನ ಪೂಜಾರಿ ಕರೆದು ಆ ತೆಳಗೆ ಮಾಡಿ ಎಡೆ ಹಿಡ್ದು ಆಮ್ಯಾಕೆ 4 ಜನಕ್ಕೆ ಊಟ ಹಾಕ್ಕೊಂಡು ಸಾಯಂಕಾಲ ಹೊತ್ತಿಗೆ ಮನೆ ಕರ್ಕೊಬತ್ತಿದ್ದೋ. ಸಂದರ್ಭ ಬಂದಾಗ ನೀವೆಲ್ಲ ಹೇಗೆ ತಯಾರಿ ಮಾಡ್ತಿದ್ರಿ ನೀವು? ನಮಗೆ ಅಂದರೆ ಸಂಕ್ರಾಂತಿ ಹಬ್ಬನೇ ಜಾಸ್ತಿ. ಸಂಕ್ರಾಂತಿ ಹಬ್ಬ ಫೇಮಸ್ಸು ಸಂಕ್ರಾಂತಿ ಹಬ್ಬನೇ. ಹ್ಞೂ, ಕಾಲದಲ್ಲಿ ಈಗೇನೋ ಮೊಬೈಲು, ಇಂಟರ್ನೆಟ್ಟು ಅದು ಇದು ಅಂತ ಬಂದಿದೆ. ನಿಮ್ಮ ಕಾಲದಲ್ಲೆಲ್ಲ ಹೀಗೆ ನೀವು ಸಮಯ ಕಳೀತಿದ್ರಿ? ಮುಚ್ಕೋ ಈಚ್ಕೋ. ಮುಂಚೆನೇ ಅಂದರೆ ಯಾವಾಗಲೂ ಅಷ್ಟೇ, ಆ ಕಾಲದಲ್ಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ? ಆ ಕಾಲದಲ್ಲಿ ಮೊಬೈಲ್ ಇತ್ತಾ? ಇಲ್ಲ, ಮೊಬೈಲ್ ಇಲ್ಲ, ಟಿ ವಿ ಇಲ್ಲ. ಏನಂದರೆ ನಾವು ಈ ಕೆಲಸ ಮಾಡಿ ಬೇಜಾರಾದಕ್ಕೆ ನಮ್ಮ ಜೊತೆಗಾತಿರು ನಾವು ಕೆಲಸ ಮಾಡೋರೆಲ್ಲ ಜೊತೆಲೆಲ್ಲ ಸೇರ್ಕೊಳ್ಳೋದು, ನಾವು ಮಾತಾಡ್ಕೊಂಡು ಇಂಥ ಊರಲ್ಲಿ ಪಿಕ್ಚರ್ ನಡೀತದೆ ಅಂತ ಅಲ್ಲಿಗೆ ಹೋಗಿ ಪಿಕ್ಚರ್ ನೋಡೋವು. ಹನ್ಗುಡ್ಗೆ ಹೋಗಿವಿ, ಸಿರ್ನಳ್ಳಿ ಅಮ್ಮ, ನಾನು, ನಂಜಪ್ಪನಯ್ಯ, ಮಲೆಯಪ್ಪನಮ್ಮ, ಇಷ್ಟು ಜನೆಲ್ಲ ಹೋಗಿ ಹನ್ಗುಡಲ್ಲಿ ಒಂದು ಪಿಕ್ಚರ್ ಇತ್ತು. ಅದೇ ಫಸ್ಟ್ ಪಿಕ್ಚರ್ ನಾವು ನೋಡಿರೋದು, ರಾಜ್ಕುಮಾರಿಂದ. ನನಗೆ ಸಲಹೆ ಕೊಡೋದಾದರೆ ಯಾವ ಥರ ಕೊಡ್ತೀರಾ ನನಗೆ? ಅಪ್ಪ ಈಗೇನೋ ನಮ್ಮ ಕತೆ ಮುಗೀತು. ಈಗ ನಿನ್ನ ಜೀವನದಲ್ಲಿ ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ನೀನು 4 ಜನಕ್ಕೆ ಸಹಾಯ ಮಾಡಿ, ನೀನು ಮುಂದಕ್ಕೆ ಹೋಗಿ ನೀನು ಎಷ್ಟು ಜನಕ್ಕೆ ಸಹಾಯ ಮಾಡಬೇಕು, 8 ಜನಕ್ಕೆ ಸಹಾಯ ಮಾಡಿಕೊಂಡು ಎಷ್ಟು ಜನ ಪಡಿಬೇಕು ಕಣಪ್ಪ. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ನಮಗೂ ಒಂದು ಸಾರ್ಥಕ ಬರ್ತದೆ ಹೇಳುತ್ತಕ್ಕೆ. ನೀವೇ ನನಗೆ ಸಲಹೆ ಕೊಡ್ತೀರಾ? ಅಪ್ಪ ನೀನು ಚೆನ್ನಾಗಿರ್ಬೇಕು. ನಮ್ದೇನೋ ಆಯಿತು, ಮುಗ್ದೋಯ್ತು. ಈಗ ನೀನು ಚೆನ್ನಾಗಿ ಓದಿ ಚೆನ್ನಾಗಿ ಬುದ್ಧಿ ಕಲ್ತು ಖಾಲಿ ಪೊಲಿತಾಗ ನಿಂತ್ಕೊಂಡಿರ್ತೀಯ. ಚೆನ್ನಾಗಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ಈ ಕಾಲದಲ್ಲಿ 100 ರೂಪಾಯಿಗೆ 1-2 ಸಾಮಾನು ಬರ್ತದೆ. ಆ ಕಾಲದಲ್ಲಿ ಬರೀ 1 ಪೈಸಾ, 10 ಪೈಸಾ, 1 ರೂಪಾಯಿ, 2 ರೂಪಾಯಿ ಅಂತಿದ್ರಿ. ಆಗೆಲ್ಲ ಹೇಗೆ ನೀವು ಸಂಭಾಳಿಸ್ತಿದ್ರಿ? ಅಪ್ಪ ಆಗ ರೂಪಾಯಿಗೊಂದು ಸೇರು ರಾಗಿ ಇತ್ತು. ಆಮೇಲೆ ಒಂದು ಆಣಿಗೊಂದು, ಆಗ ಆಣಿ 5 ರೂಪಾಯಿ ಮಟನು, 2 ರೂಪಾಯಿ ಮಟನು ಇತ್ತು. 100 ರೂಪಾಯಿ ತಕೋದ್ರೆ ಹೊರವಟ್ಟು ಸಾಮಾನು. ಇವಾಗ 100 ರೂಪಾಯಿ ತಕೋದ್ರೆ ಸಕ್ಕರೆ ಸೊಪ್ಪರಕ್ಕಿಲ್ಲ. ಅಲ್ಲಿ ಬೇರೆಯವ್ರ ಮನೆ ಕೆಲಸ ಹೋಗ್ತಿದ್ರಿ, ಮತ್ತೆ ಯಾವ್ದಾದ್ರು ಬೇರೆ ಕೆಲ್ಸಕ್ಕೆ ಹೋಗ್ತಿದ್ರಿ. ಆಗ ಎಷ್ಟೆಲ್ಲ ಸಂಬಳ ಕೊಡ್ತಿದ್ರು ನಿಮಗೆ? 5 ರೂಪಾಯಿ ಕೊಡ್ತಿದ್ರು ಕಣ. 5 ರೂಪಾಯಿ ಅಷ್ಟೇ? ಗ್ಯಾಸೇ ರಾಗಿ ಕೊಡೋರು, 5 ರೂಪಾಯಿ ಕೊಡೋರು. ಕೇಳಿದ್ರಲ್ಲ ಅಜ್ಜಿಂದಿರ ಕಥೆಗಳು, ಅಜ್ಜಿಂದಿರ ಆಗಿನ ಕಾಲದ ಸ್ಟೋರಿಗಳು, ಆಗಿನ ಕಾಲಿನ ಆಚಾರ ವಿಚಾರಗಳು. ನಿಮ್ಮ ಮನೆಗಳಲ್ಲೂ ಅಜ್ಜಿಯಂದಿರಿದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್.